ಇಲ್ಲಿ ಬರೋಕ್ಕೆ ಒಂದು ನಿಮಿತ್ತ ಮಾತ್ರ ಕೊಡಿಸಿದ್ದೆ. ನೀವು ಎಲ್ಲರೂ ಒತ್ತಾಯ ಮಾಡಿ ಕೊಡಿಸಿದ್ದೀರಿ, ಕೊಟ್ಟಿದ್ದಾರೆ, ತಗೊಂಡು ಬಂದಿದ್ದೀನಿ. ಇವರು ಮತ್ತು ಮಂಜುಳಾ ಅವರು ಮತ್ತು ಗುರುರಾಜ್ ಅವರು ಆ ಕಾಲದಿಂದಲೂ ನನಗೆ ಪರಿಚಿತರು. ಯಾವ ಅರ್ಥದಲ್ಲಿ ಅಂದರೆ ಅವಾಗೆಲ್ಲ ಹೊಸದಾಗಿ ಸಿನಿಮಾ ಬಂದಾಗ ಈ ರಾಜ್ಯೋತ್ಸವಗಳು ತುಂಬ ಬೆಂಗಳೂರಲ್ಲಿ ಆಚರಿಸ್ತಾರೆ. ಅಲ್ಲಿ ಬರಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಎಲ್ಲಿ ಹೋದರೂ ಕೂಡ ಒಂದು ಇತರ ಸಂಗೀತ, ಅದರಿಂದ ರಾಜ್ಯೋತ್ಸವ, ಅದ್ರ ಜೊತೆ ಸಂಗೀತೋತ್ಸವ. ಗುರುರಾಜ್ ಅವರೇ ಸಿಗೋದು, ಮಂಜುಳಾ ಅವರೇ ಸಿಗೋದು. ಅದು ಸುಮಾರು 50 ವರ್ಷದಿಂದ ನಾನು ಹೇಳ್ತಿದ್ದೀನಿ, ಅವರು ನಡ್ಸ್ಕೊಂಡು ಬಂದಿದ್ದಾರೆ. ಇಂದಿನ ಕಳೆದ ಸಲ ಈ ಕಳೆದ ತಿಂಗಳಾಗಿದೆ. ಈಗ ಪ್ರಶಸ್ತಿ ಬಂದಾಗ ಅನೇಕರು ನಂತರ ಬೆಂಗಳೂರಿಗೆ ಬಂದೆ, ಎಲ್ಲರೂ ಮನೆಗೆ ಬರ್ತಿದ್ರು, ಎಲ್ಲರೂ ಟ್ವೀಟ್ ಮಾಡಿದರು. ಆದರೆ ಒಂದು ಸಲ ಮನಸ್ಸಿಗೆ ಯಾಕೋ ತೃಪ್ತಿ ಆಗ್ತಿಲ್ಲ. ಇಲ್ಲಿ ಹೇಗೆ ಇದನ್ನು ಆಚರಿಸೋದು ಅಂತ ಅಂದ್ಕೊಳ್ತಾ ಇದ್ದೆ. ಯಾರಿಗೆ ಹೇಳೋದು, ಹೇಗೆ ಮಾಡೋದು, ಹೇಗೆ ಆಚರಿಸ್ತಾರೆ? ಇದೊಂದು ಪ್ರಶಸ್ತಿ, ಪದ್ಮ ಪ್ರಶಸ್ತಿ ಬಂದರೆ ಹೇಗೆ ಆಚರಿಸೋದು ಅನ್ನೋದು ಕಾಡ್ತಾ ಇತ್ತು. ಒಂದು ರೀತಿ ಇದು ಆ ಕಾಲದಿಂದ ಬಂದಿದ್ದು, ಜನರಿಂದ ಇದು ಬಂದಿದೆ ಅಂದಾಗ ಇವರು ನನಗೆ ಫೋನ್ ಮಾಡಿದ್ವಿ. ಇವರು ನಮ್ಮ ಶ್ರೀಮತಿಯವರಿಗೆ ಫೋನ್ ಮಾಡಿ ಇಂಥದ್ದು ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀನಿ, ನೀವು ಬಂದರೆ ಭಾಳ ಸಂತೋಷ ಅಂತ. ನಾನು ನನ್ನ ಪತ್ನಿಗೆ ಇದು ಇದು ಪ್ರೀತಿ, ಇದು ಅಭಿಮಾನ, ಇದು ವಿಶ್ವಾಸ. ಯಾರು ಎಷ್ಟು ಖರ್ಚಾಗ್ತದೆ, ಏನಾಗ್ತದೆ, ಏನು ಯೋಚನೆ ಮಾಡಲಿಲ್ಲ. ಅನೌನ್ಸ್ ಮಾಡಿಬಿಟ್ರು, ಅವ್ನು ಬರ್ತಾನೆ, ಬಂದರೆ ಬರ್ತಾನೆ ಅನ್ನೋ ಅದು ಬಂದೇ ಬರ್ತೀನಿ ಅಂತ ಆತನ ಮನಸ್ಸಿನಲ್ಲಿ ಗೊತ್ತಿರಬೇಕು. ಬಟ್ ಆ ರೀತಿ ಪ್ರೀತಿಯಿಂದ ಇವರು ಅದನ್ನು ಹೇಳಿದಾಗ, ಯಾಕಂದರೆ ಇದೊಂದು ಒಂದು ಒಂದು ನಾವು ನೋಡಿದ್ದೀರಿ ಈ ಕಾರ್ಯಕ್ರಮ, ಒಂದು ಹಾಡು, ಅದರ ಹಿಂದೆ ಎಷ್ಟು ಜನರ ಪರಿಶ್ರಮ ಇರ್ತದೆ. ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಸಂಗೀತಕಾರ, ಮ್ಯೂಸಿಷಿಯನ್ಸ್, ಸುಮಾರು ಆಗಲೇ ಒಂದು ಚಿತ್ರೀಕರಣಕ್ಕೆ ಬರೋಕ್ಕೆ ಮುಂಚೆನೇ ಸುಮಾರು 100-120 ಜನರ ಕಾಂಟ್ರಿಬ್ಯೂಷನ್ ಇರ್ತದೆ. ಅದ್ರ ನಂತರ ನಾವು ಹಾಗೇನೆ ನಿಮಿತ್ತ ಮಾತ್ರ ಸರ್, ಮುಂದ್ಗಡೆ ಯಾರು ನಿಮಿತ್ತ ಮಾತ್ರ ಭವಸೌರ್ಯ ಸಾಚಿನ್ ಅಂದಾಗೆ ನಾನು ಇನ್ನೊಬ್ಬನು ನಟ, ಹೀರೋ ಗೊತ್ತಾಗಲ್ವಾ ಅಥವಾ ಹೀರೋಯಿನ್, ಆ ರೀತಿ ಎಲ್ಲ ಶ್ರೇಯ ನಟ ನಟಿಯರಿಗೆ ಸಿಗ್ತದೆ. ಅದು ಇಷ್ಟೊಂದು ಜನರ ನೂರಾರು ಜನರ ಎಷ್ಟು ಪರಿಶ್ರಮ ಇದೆ ಅನ್ನೋದನ್ನು ಇವತ್ತು ನೋಡೋದಕ್ಕೆ ಡೆಮಾನ್ಸ್ಟ್ರೇಷನ್ ನಮ್ಮ ಪಡಿ ರಾಮಚಂದ್ರ ಅವರು ಬಂದಿದ್ದಾರೆ, ನಿರ್ದೇಶಕರು. ಹಾಗೆ ಓಂ ಸಾಯಿ ಪ್ರಕಾಶ್ ಅವರು ಅವ್ರ ಜೊತೆನೂ ಅನೇಕ ಫಿಲ್ಮ್ಗಳನ್ನು, 6-8 ಫಿಲ್ಮ್ಗಳನ್ನು ಮಾಡಿದ್ದೀನಿ ನಾನು, 8 ಫಿಲ್ಮ್ಸ್ಗಳು ಮಾಡಿದ್ದೀನಿ. ಸೊ ಆ ಸಂದರ್ಭದಲ್ಲಿ ಇದೆಲ್ಲ ಆಮೇಲೆ ಹೇಳುವ ಅಂತಂದೆ ಅಂದ್ಕೊಂಡಿದ್ದೆ. ಆದರೆ ಈಗಲೇ ಮಂಜುಳಾ ಅವರು ಈಗ ತಾನೇ ಹೇಳಿದರು. ಇದನ್ನು ಆ್ಯಕ್ಚುಲಿ ಯಾವಾಗಲೂ ಒಂದು ಕಾಂಪಿಟೇಷನ್ ಇತ್ತು. ಆ ಬೆಳದಿಂಗಳ ಬಾಲೆಗೆ ಇಬ್ಬರು ಹಿಂದೆ ಇದ್ದರು. ಒಬ್ಬರು ಸುನೀಲ್ ಕುಮಾರ್ ದೇಸಾಯಿ, ಇನ್ನೊಬ್ಬರು ಪಡಿ ರಾಮಚಂದ್ರ. ಆಮೇಲೆ ಇವರು ಸ್ವಲ್ಪ ಜನರಸ್, ಅವರು ಮಾಡ್ತಿದ್ರು, ಅವ್ರು ಮಾಡೋ ಹಾಗಿದ್ರೆ ನಾನು ಹಿಂದೆ ಸರಿತೀನಿ ಅಂತ ಹಿಂದೆ ಸರ್ತಾರೆ. ಇಲ್ಲಾಂದ್ರೆ ಪಡಿ ರಾಮಚಂದ್ರ ಮಾಡಬೇಕಾಗ್ತಿತ್ತು. ಈ ವಾಸ್ ಫಸ್ಟ್ ಮ್ಯಾನ್ ಟು ಸೇ ಪ್ರಪೋಸ್ ಇಟ್. ಆದರೆ ಸೊ ಅದು ಅಂದರೆ ಕಷ್ಟ. ಆದರೆ ಅದು ಮಂಜುಳಾ ಅವರು ಮಾಡಿದ್ಮೇಲೆ ಅದಕ್ಕೊಂದು ಆ ವಾಯ್ಸಿಗೊಂದು ಸಾಲಿಡ್ ನೆಲೆ ಸಿಕ್ತು. ಯಾಕಂದರೆ ಅದು ಪೂರ್ತಿ ನೀವು ಕೇಳೋದು ಫೋನ್ ಮೂಲಕ, ಅಲ್ಲಿ ನೀವು ಶೂಟಿಂಗ್ ಮಾಡೋದು ಕಷ್ಟ ಅಲ್ಲ. ಅವಳು ಏನು ಹೇಳ್ತಿರ್ಬೋದು ಅಂತ ನಾನು ಊಹಿಸ್ಕೋಬೇಕು. ಊಹಿಸಿ ಅದರಲ್ಲೂ ಕೆಲವು ಸಲ ಯಾರೋ ಅಸೋಸಿಯೇಟ್ ಡೈರೆಕ್ಟರ್ ನಾವು ತಪ್ಪಾಗಿ ಕನ್ನಡವನ್ನು ಓದುವ, ಕರ್ಕಶ ಧ್ವನಿಯಲ್ಲಿ ಹೇಳುವ, ಇಲ್ಲ ನಾನು ಬಹಳ ಇಂಪಾದ ರೀತಿಯಲ್ಲಿ ಕೇಳಿಸ್ಕೋಬೇಕು. ಅದನ್ನು ಅದನ್ನು ನಿಜ ಮಾಡಿದ್ದು ಮಂಜುಳಾ ಅವರು. ಬಟ್ ಆ ರೀತಿ ಆಗ್ತದೆ ಸಿನಿಮಾದಲ್ಲಿ. ಯಾರೋ ಇದು ನಾನು ಅದೇ ಬಡಿಯವರ ಹತ್ರ ಹೇಳ್ತಿದ್ದೆ, ಇಷ್ಟೊಂದು ಹಾಡುಗಳು ಎಲ್ಲ ಹಾಡೋದು ನಾನು ಹಾಡಿದ್ದೀನಿ. ನಾವು SP ಬಾಲಸುಬ್ರಹ್ಮಣ್ಯ ನನಗೋಸ್ಕರ ಒಂದು 100 ಹಾಡುಗಳನ್ನು ಹಾಡಿದ್ದಾರೆ. ಹಾಡುಗಳನ್ನು ಹಾಡಿದ್ದಾರೆ. ನನ್ನ ಭಾಗ್ಯ
ನನಗೆ ಬಾಲಮುರಳಿ ಕೃಷ್ಣ ಅವರ ಹಿನ್ನೆಲೆ ಸಿಕ್ತು, ಭೀಮಸೇನ್ ಜೋಶಿಯವರ ಹಿನ್ನೆಲೆ ಸಿಕ್ತು, ಪುರಂದರದಾಸರ ಇರ್ತಾರೆ ಇನ್ನೇನು ಅಂತ, ಹಾಗೆ ಇನ್ನೇನು ಬೇಕು ಮಗ ಅಂತ ಆಗಿದೆ. ಥ್ಯಾಂಕ್ ಯು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.